ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು. ಮತ್ತೊಂದು ದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕರ್ತನು ನಮಗೆ ಕೊಟ್ಟಿರುವಂಥ ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ದೇವಾದಿ ದೇವನಿಗೆ ನಾವು ಸ್ತುತಿಯನ್ನು ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರೋಣ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಪರಮ ತಂದೆಯಾದ ದೇವರೇ, ಸರ್ವಲೋಕಾಧಿಪತಿಯಾಗಿರುವಂಥ ನಮ್ಮ ಕರ್ತನೆ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟು ಕಳೆದ ವಾರವೆಲ್ಲ ನಮ್ಮನ್ನು ಕಾಪಾಡಿ ಆರೋಗ್ಯ ಕೊಟ್ಟು ಹೋರಾಟಗಳ ಮಧ್ಯದಲ್ಲಿ, ಪ್ರಯಾಸಗಳ ಮಧ್ಯದಲ್ಲಿ, ಕಣ್ಣೀರಿನ ವೇದನೆಗಳ ಸಂದರ್ಭದಲ್ಲಿ ಈಗೋ ನಾನಿದ್ದೇನೆ ಎಂದು ನಮಗೆ ಧೈರ್ಯವನ್ನು ಕೊಟ್ಟು ಬಲವನ್ನು ಕೊಟ್ಟು ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ನುಡಿಗಳನ್ನು ಕೇಳುವಾಗ ನಮ್ಮ ಗಾಯಗೊಂಡ ಹೃದಯಗಳಿಗೂ, ದೇವರೇ ನೋವುಗೊಂಡ ಮನಸ್ಸುಗಳಿಗೂ, ದೇವರೇ ಕರ್ತನೆ ಕಷ್ಟಕೊಂದಿದ ಕುಟುಂಬಗಳಿಗೂ ಅದು ಆದರಣೆಯಾಗಿಯೂ ಸಹಾಯಕವಾಗಿ ಇರುತ್ತದೆಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ಮಾತನಾಡುವವರು ನೀವಾಗಿದ್ದೀರಾ, ನಿಮಗೆ ಮಾತ್ರ ವಂದನೆ. ಕೇಳುವ ಪ್ರತಿಯೊಬ್ಬರ ಹೃದಯಗಳನ್ನು ತೆರೆದು ಅವರೊಟ್ಟಿಗೆ ಮಾತನಾಡಿ ಆಶೀರ್ವದಿಸಬೇಕೆಂಬುದಾಗಿ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ಸ್ತುತಿ ಆರಾಧನೆ ದೇವರ ವಾಕ್ಯ ಧ್ಯಾನವನ್ನು ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡುತ್ತೇವೆ ತಂದೆಯೇ, ಆಮೇನ್ ಆಮೇನ್. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ದೇವರ ವಂದನೆಗಳು. ಒಂದು ವಾಕ್ಯವನ್ನು ನಾವು ಓದಿಕೊಂಡು ದೇವರ ವಾಕ್ಯವನ್ನು ಪ್ರಾರಂಭಿಸೋಣ. ಕೀರ್ತನೆಗಳ ಗ್ರಂಥ 143ನೆಯ ಕೀರ್ತನೆ 6ನೆಯ ವಚನವನ್ನು ನಾವು ಓದಿಕೊಳ್ಳೋಣ. ಕೈಯೊಡ್ಡಿ ಬೇಡುತ್ತೇನೆ, ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಕಷ್ಟದಲ್ಲಿರುವಂತಹ ವ್ಯಕ್ತಿಗಳು ಕೈಯೊಡ್ಡಿ ಬೇಡುವುದು ಸಹಜವಾಗಿದೆ. ಭಿಕ್ಷೆ ಬೇಡುವಂಥವರನ್ನ ನೋಡಿರಿ, ಅವರು ಕೈಯೊಡ್ಡಿಕೊಂಡು ಬೇಡ್ತಾ ಇರ್ತಾರೆ. ನೀವು ಟ್ರಾಫಿಕ್ಗಳಲ್ಲಿ ನಿಂತಿರುವಾಗ ಅವರು ಬರ್ತಾರೆ ಅಲ್ವಾ? ಯಾವುದು ಕೆಲವು ವ್ಯಕ್ತಿಗಳು ಬರ್ತಾರೆ, ಕೆಲವು ಯಾರೇ ಆಗಿರಲಿ, ಅವರು ಕುಂಟ್ರೆ ಆಗಿರಬಹುದು, ಬಡವರೇ ಆಗಿರಬಹುದು, ಬೇರೆ ಯಾರೇ ಆಗಿರಬಹುದು, ಬಂದು ಪ್ರತಿಯೊಬ್ಬರ ಬಳಿಯಲ್ಲಿ ಅವರು ಹೇಗೆ ಬೇಡ್ತಾರೆ? ಕೈಯಿಂದ ಇಟ್ಕೊಂಡು ಕೊಡ್ರಿ ಅಂತ ಕೇಳಿದ್ರೆ ಕೊಡ್ತಾರಾ? ಏನ್ ಮಾಡ್ಬೇಕು? ಅವರು ಕೈ ಒಡ್ಬೇಕು, ಕೈಯೊಡ್ಡಿ ಕೇಳಬೇಕು. ಪ್ರತಿಯೊಬ್ಬರ ಕಾರ್ ಹತ್ರ ಹೋಗ್ತಾರೆ, ಕೈಯೊಡ್ಡುತ್ತಾರೆ. ಬೈಕ್ ಹತ್ರ ಹೋಗ್ತಾರೆ, ಕೈಯೊಡ್ಡುತ್ತಾರೆ. ಲಾರಿ ಹತ್ರ ಹೋಗ್ತಾರೆ, ಕೈಯೊಡ್ಡುತ್ತಾರೆ. ಯಾಕೆಂದ್ರೆ ಕೈಯೊಡ್ಡುವಾಗ ಏನಾದರೂ ಕೊಡಿರಿ ಎಂದು ಕೇಳುವುದಕ್ಕೆ ಅದಾಗಿದೆ ನನ್ನ ಪ್ರಿಯ ದೇವಜನವೇ. ಕೈಯೊಡ್ಡಿ ಬೇಡುವಂಥದ್ದನ್ನ ನಾವು ಕೇಳುವಂಥದ್ದನ್ನ ನಾವು ನೋಡುತ್ತಾ ಇದ್ದೇವೆ. ಮಕ್ಕಳು ತಂದೆ ತಾಯಿಗಳ ಬಳಿಯಲ್ಲಿ ಕೊಡಿರಿ ಎಂದು ಕೇಳುತ್ತಾರೆ ಅಲ್ವಾ? ಸಣ್ಣ ಮಕ್ಕಳು ಏನಾದರೂ ಕೊಡ್ರಿ ಅಂತ ಕೇಳುತ್ತಾರೆ. ಒಂದು ವೇಳೆ ದೊಡ್ಡವರ ಹತ್ರ ಕೇಳುತ್ತಾರೆ. ಹೀಗೆ ಕೈಯೊಡ್ಡಿ ಬೇಡುತ್ತಾ ಇರುತ್ತಾರೆ. ಕೆಲವರು ಹಣಕ್ಕಾಗಿ ಬೇಡುತ್ತಾರೆ, ಸಾಲಕ್ಕಾಗಿ ಬೇಡುತ್ತಾರೆ, ವಸ್ತುಗಳಿಗಾಗಿ ಬೇಡುತ್ತಾರೆ, ಕೆಲವರು ಊಟಕ್ಕಾಗಿ ಬೇಡುತ್ತಾ ಇದ್ದಾರೆ. ಮೊದಲ ಕಾಲದಲ್ಲಿ ಊಟಕ್ಕಾಗಿ ಬೇಡ್ತಾ ಇದ್ರು. ಬಹಳ ಊಟಕ್ಕೆ ಕಷ್ಟ ಕಾಲ ಇತ್ತು. ಈಗಲಾದರೂ ಪರವಾಗಿಲ್ಲ. ಮೊದಲು ಊಟಕ್ಕೆ ಬಹಳ ತೊಂದರೆ ಇದ್ದಾಗ ಮಕ್ಕಳು ಇಲ್ಲ ಹಸಿವೆಯಾದವರು ಕೇಳಿಕೊಳ್ತಾ ಇದ್ರು, ಸ್ವಲ್ಪ ಏನಾದರೂ ಕೊಡ್ರಿ ಎಂದು ಕೇಳಿಕೊಳ್ಳುತ್ತಾ ಇದ್ರು. ಇನ್ನೊಂದು ವಿಷಯ ಏನಂದ್ರೆ, ನಿಮಗೆ ಕೇಳಿಕೊಳ್ಳುವುದಕ್ಕೆ ಭಾಷೆಯೇ ಬೇಕಾಗೇ ಇಲ್ಲ ಅಲ್ವಾ? ಭಾಷೆ ಬೇಕಾಗೇ ಇಲ್ಲ, ಕೈ ತೋರಿಸಿದ್ರೆ ಸಾಕು ಅಲ್ವಾ? ಭಾಷೆ ಬೇಕಾ? ಯಾವ ಭಾಷೆನೂ ಬೇಕಾಗಿಲ್ಲ. ಕನ್ನಡ, ತೆಲುಗು, ಇಂಗ್ಲಿಷು, ಫ್ರೆಂಚು, ಉರ್ದು ಯಾವುದೂ ಬೇಕಾಗಿಲ್ಲ. ಕೈಯೊಡ್ಡಿದ್ರೆ ಗೊತ್ತಾಗ್ತದೆ ಏನೋ ಕೇಳ್ತಾ ಇದ್ದಾರೆ, ಹೌದಲ್ವಾ? ನೀರು ಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು? ನೀರು ಹಿಂಗಂದ್ರೆ ಸಾಕು, ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾವುದೇ ದೇಶದಲ್ಲಿ ಹೋಗ್ಬಿಟ್ಟು ಹಿಂಗಂದ್ರೆ ಅವರು ನೀರು ಅಂದ್ಕೊಳ್ತಾರೆ, ಹಿಂಗಂದ್ರೆ ಏನೋ ಬೇಕು ಅಂತಾರೆ, ಹಿಂಗ್ ಹೊಟ್ಟೆ ತೋರಿಸಿದ್ರೆ ಸಾಕು ಊಟ ಬೇಕು ಅಂತ ಅಂದ್ಕೊಳ್ತಾರೆ. ಈ ರೀತಿಯಾಗಿ ಕೇಳಿಕೊಳ್ತಾ ಇದ್ದಾರೆ. ಇಲ್ಲಿ ಭಕ್ತನಾದವನು ದೇವರ ಬಳಿಯಲ್ಲಿ ಹೇಳ್ತಾ ಇದ್ದೇನೆ, ದೇವರೇ ಕೈಯೊಡ್ಡಿ ಬೇಡುತ್ತೇನೆ. ಹೇಗೆ ಬೇಡುತ್ತೇನೆ? ಕೈಯೊಡ್ಡಿ ಬೇಡುತ್ತಾ ಇದ್ದೇನೆ. ನೋಡಿ, ದೇವರ ಬಳಿಯಲ್ಲಿ ಬಂದು ನಾನು ಕೈಯೊಡ್ಡಿ ಬೇಡುತ್ತಾ ಇದ್ದೇನೆ ಎಂದು ಕೇಳಿಕೊಳ್ಳುತ್ತಾ ಇದ್ದಾನೆ. ಪ್ರಿಯ ದೇವಜನವೇ, ಯಾವಾಗ ಕಷ್ಟ ಇದ್ದಾಗ, ಯಾವಾಗ ಕಣ್ಣೀರಿದ್ದಾಗ, ಯಾವಾಗ ಹಸಿವೆ ಇದ್ದಾಗ, ದಾಹವಿದ್ದಾಗ, ಆ ದಾಹ ಇರುವಂತವನು ಏನ್ ಮಾಡ್ತಾನೆ? ನನಗೆ ಏನೋ ಬೇಕು ಎಂದು ಬೇಡಿಕೊಳ್ಳುತ್ತಾನೆ. ಊಟ ಬೇಕಾದವನು ಬೇಕು ಎಂದು ಕೊಡುಕೊಳ್ಳುತ್ತಾನೆ. ಕಷ್ಟ ಇದ್ದಾಗ, ಸಾಲ ಇದ್ದಾಗ, ಸಮಸ್ಯೆ ಇದ್ದಾಗ ಕೈಯೊಡ್ಡಿ ಬೇಡಿಕೊಳ್ಳುತ್ತೇವೆ. ಯಾಕೆಂದರೆ ಸಹಾಯ ಮಾಡಿರಿ ಎಂದು ಅದರ ಅರ್ಥವಾಗಿದೆ. ಇವತ್ತು ಈ ಕೀರ್ತನೆಗಾರನು ಮನುಷ್ಯರ ಬಳಿಯಲ್ಲಿ ಕೈಯೊಡ್ಡುತ್ತಾ ಇದ್ದೇನೆ ಎಂದು ಕೇಳಲಿಲ್ಲ. ಅರಸನ ಬಳಿಯಲ್ಲಿ ಹೋಗುತ್ತೇನೆ, ಅರಸನು ನನಗೆ ಸಹಾಯ ಮಾಡುತ್ತೇನೆ ಅಂತ ಅಂದುಕೊಳ್ತಾ ಇಲ್ಲ.
ಅಧಿಕಾರಿ ಹತ್ರ ಹೋಗ್ತೇನೆ ಅಂತ ಅಂದುಕೊಳ್ಳುತ್ತಾ ಇಲ್ಲ, ನನ್ನ ಸ್ವಂತದವರ ಹತ್ರ ಹೋಗ್ತೇನೆ ಅಂತ ಅಂದುಕೊಳ್ಳುತ್ತಾ ಇಲ್ಲ. ಬದಲಾಗಿ ಕೀರ್ತನೆಗಾರನು ಯಾರ ಹತ್ರ ಬಂದು ಹೇಳ್ತಾ ಇದ್ದಾನಂದ್ರೆ, ಕರ್ತನೇ ನಿನ್ನ ಹತ್ರ ನಾನು ಬಂದು ಕೈಯೊಡ್ಡಿ ಬೇಡುತ್ತಾ ಇದ್ದೇನೆ. ಮನುಷ್ಯರ ಹತ್ರ ಬೇಡಿಕೊಂಡಾಗ, ಕೇಳಿಕೊಂಡಾಗ ಕೆಲವರು ಟ್ರಾಫಿಕ್ಗಳಲ್ಲಿ ಎಲ್ಲೆಲ್ಲಿ ಕೇಳ್ಕೊಂಡ್ರೆ, ಇಲ್ಲ ಹೋಗು, ಏನ್ ಬೇರೆ ಕೆಲಸ ಇಲ್ವಾ, ಈ ರೀತಿಯಾಗಿ ಮಾತಾಡಬಹುದು. ಯಾಕೆಂದ್ರೆ ಅವರಿಗೆ ಅಧಿಕಾರ ಇದೆ, ಯಾಕೆಂದ್ರೆ ಅವ್ರು ಬೈಬಹುದು, ಬೇಡ ಅಂತ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ಬೋದು. ಆದ್ರೆ ನನ್ನ ಪ್ರಿಯ ದೇವಜನವೇ, ಮನುಷ್ಯರ ಸಹಾಯವು ವ್ಯರ್ಥವಾಗಿದೆ, ಮನುಷ್ಯರ ಸಹಾಯವು ಸ್ವಲ್ಪವಾಗಿದೆ, ಮನುಷ್ಯರ ಸಹಾಯವು ಅಲ್ಪವಾಗಿದೆ. ಅವರು ಕೊಟ್ಟಿದ್ದು ನಮಗೆ ಸಾಕಾಗಲ್ಲ, ಅವರ ಸಹಾಯವು ನಿರಂತರವಾಗಿರಲ್ಲ. ಕೆಲವು ಸಾರಿ ಹೇಳ್ತಾರೆ, ನೆನ್ನೆ ಕೊಟ್ಟಿಲ್ವಾ ನಾನು, ಮೊನ್ನೆ ಕೊಟ್ಟಿಲ್ವಾ ನಾನು, ಸಾಕಾಗಿಲ್ವಾ ಅಂತ ಹೇಳಿ ಗದರುವಂತಗಳನ್ನ ನಾವು ನೋಡ್ತಾ ಇರ್ತೇವೆ. ಆದರೆ ದೇವರ ಹತ್ರ ನಾವು ಎಷ್ಟು ಸಾರಿ ಆದರೂ ಬೇಡ್ಕೊಳ್ಬಹುದು. ಹಲ್ಲೆಲೂಯಾ, ಹೌದಾ ಇಲ್ವಾ? ನಾವು ದೇವರ ಹತ್ರ ಏನ್ ಮಾಡ್ಬೋದು, ಎಷ್ಟು ಸಾರಿ ಆದ್ರೂ ಬೇಡ್ಕೊಳ್ಬಹುದು. ಜನರೇನಂತಾರೆ, ಮೊನ್ನೆ ಎಲ್ಲ ಮಾಡಿದ್ದೀನಲ್ವಾ, ಮೊನ್ನೆ ಎಲ್ಲ ಕೊಟ್ಟಿದ್ದೀನಲ್ವಾ, ಮತ್ತೆ ಬೇಕಾ, ಮತ್ತೆ ಕೊಡ್ಬೇಕಾ? ಒಂದ್ ವೇಳೆ ಯಾರಾದ್ರೂ ಸಾಲ ತಗೊಂಡಿರ್ತಾರೆ, ಒಂದು 1000 ರೂಪಾಯಿ 2000 ರೂಪಾಯಿ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಮತ್ತೆ ಹೋಗಿ ಕೇಳಿದ್ರೆ, ಮೊನ್ನೆ ಕೊಟ್ಟಿದ್ದೆ ನೀನು ಕೊಟ್ಟಿಲ್ಲ, ಮೊನ್ನೆ ಕೊಟ್ಟಿದ್ದೆ ನೀನು ಹಿಂತಿರುಗಿ ಕೊಟ್ಟಿಲ್ಲ. ನೋಡಿ, ಮನುಷ್ಯರು ಹಿಂತಿರುಗಿ ಕೇಳುತ್ತಾರೆ, ಆದ್ರೆ ದೇವರು ಹಿಂತಿರುಗಿ ಕೇಳೋದಿಲ್ಲ. ದೇವರು ಕೊಡುತ್ತಲೇ ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಆತನು ಕೊಡುತ್ತಲೇ ಇರುವಂತ ದೇವರಾಗಿದ್ದಾನೆ. ಆತನು ನಮ್ಮ ಕೊರತೆಗಳನ್ನ ನೋಡಿ ನೀನು ಹಿಂತಿರುಗಿ ಕೊಡಕ್ಕಾಗಲ್ಲ. ಕೆಲವು ಸಾರಿ ನೀವು ನೋಡ್ರಿ, ಒಳ್ಳೆಯ ವ್ಯಕ್ತಿಗಳನ್ನ ಯಾವ್ದಾದ್ರು ಫಂಕ್ಷನ್ಗಳಿಗೆ ಎಲ್ಲ ಕರೀತಾರೆ. ಯಾಕೆಂದ್ರೆ ಅವರು ಏನಾದ್ರೂ ಗಿಫ್ಟ್ ತರಬಹುದು, ಅವರು ಅದಕ್ಕೆ ಆ ಒಂದು ಫಂಕ್ಷನ್ಗೆ ಯೋಗ್ಯರು ಅಲ್ವಾ, ಅರ್ಹತೆ ಉಳ್ಳವರನ್ನ ಅವರು ಕರೀತಾರೆ. ಆದ್ರೆ ದೇವರು ಹಾಗಲ್ಲ, ಅರ್ಹತೆ ಇಲ್ಲದೆ ಇರುವಂತವರನ್ನ ದೇವರು ಕರೀತಾರೆ. ಈಕೆ ಏನೋ ಒಂದ್ ವೇಳೆ ಕೆಲಸ ಸಿಗುತ್ತೆ, ಆಮೇಲೆ ನನಗೆ ಬಂದು ಕೊಡ್ತಾಳೆ, ಈತನಿಗೆ ಏನೋ ಒಂದು ಬಿಸ್ನೆಸ್ ಸಕ್ಸಸ್ ಆಗುತ್ತೆ, ಆಮೇಲೆ ನನಗೆ ಹಣ ಕೊಡ್ತಾನೆ ಅಂತ ದೇವರು ಹೆಲ್ಪ್ ಮಾಡ್ತಾನ ಅಲ್ವಾ? ಮನುಷ್ಯರು ಏನ್ ಅನ್ಕೋತಾರೆ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್, ಡಬಲ್ ಆಗುತ್ತೆ ಸರ್, ನಾನು ಹಿಂತಿರುಗಿ ಕೊಡ್ತೇನೆ. ಓ ಗುಡ್, ವೆರಿ ಗುಡ್, ಇವನೇನೋ ಸಾಧನೆ ಮಾಡ್ತಾನೆ, ಕೊಡ್ಬೋದು, ನಂಬೋದು, ಯಾಕೆಂದ್ರೆ ಹಿಂತಿರುಗಿ ಕೊಡ್ತಾನೆ. ಈಕೆ ಅವಾಗ ಹೇಳ್ತಾರೆ, ಅಯ್ಯೋ 15ನೇ ತಾರೀಕು 30ನೇ ತಾರೀಕು ಸಂಘ ಇದೆ, ಚೀಟಿ ಇದೆ, ಎತ್ತು ಕೊಟ್ಬಿಡ್ತೀನಿ ಸರ್ ಅಂತೇಳಿ ಏನಾದ್ರು ಸ್ತ್ರೀ ಹೇಳಿದ್ರೆ ಅವನಂದ್ಕೊಳ್ಳೋ, ಚೀಟಿ ಇದೆಯಲ್ವಾ ಕೊಡ್ತಾಳೆ, ಸಂಘ ಇದೆ ಕೊಡ್ತಾಳೆ ಅಂತ ನಂಬಿ ಕೊಡ್ತಾರೆ. ಆದ್ರೆ ದೇವರು ಯಾವಾಗ ಗೊತ್ತಾ, ಯಾವಾಗ ನಮ್ಮ ಕೈಯಲ್ಲಿ ಇಲ್ಲದೆ ಹೋದ್ರು, ಕೊಡಲಿಕ್ಕೆ ಆಗುತ್ತೋ ಆಗಲ್ವೋ, ದೇವರು ನಮಗೆ ಏನ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಅದು ಬಹಳ ಮುಖ್ಯ. ದೇವರ ವಾಕ್ಯ ಹೇಳುತ್ತದೆ, ಯಾಕೋಬ 1:5 ಹೇಳುತ್ತದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ನನ್ನನ್ನ ಕೇಳಿಕೊಳ್ಳಲಿ ಅಂತ ಹೇಳುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ನನ್ನಲ್ಲಿ ಕೇಳಿಕೊಳ್ಳಲಿ, ನಾನೇನ್ ಮಾಡ್ತೇನೆ, ಅಂಗಿಸದೆ ಉದಾರ ಮನಸ್ಸಿನಿಂದ ಅವನಿಗೆ ನಾನು ಕೊಡುತ್ತೇನೆ ಎಂದು. ಹಾಲೆಲೂಯಾ. ನೋಡಿ, ದೇವರು ಎಷ್ಟು ಒಳ್ಳೆಯವನು. ಅಂಗಿಸದೆ ಅಂದ್ರೆ ಏನು? ನಿನಗೆ ಬುದ್ಧಿ ಬೇಕಾ, ನಿನಗೆ ಜ್ಞಾನ ಬೇಕಾ, ಅಯ್ಯಯ್ಯ ಅನ್ನುವಂಥದ್ದಲ್ಲ ದೇವರು. ಏನು 500 ರೂಪಾಯಿ ಕೂಡ ಇಲ್ವಾ ನಿನ್ನ ಹತ್ರ, ಅಯ್ಯೋ ನೀನ್ ಹಿಂಗ ಅಂತ ಕೇಳಿ ಮನುಷ್ಯರ ಹಾಗೆ ದೇವರು ಹಂಗಿಸುವುದಿಲ್ಲವಂತೆ. ಏನ್ ಮಾಡೋದಿಲ್ಲ ದೇವರು? ಅಂಗಿಸುವುದಿಲ್ಲ. ಓ ನೀನ್ ಈಗ ಹೌದಾ, ನಾನೇನೋ ಅನ್ಕೊಂಡಿದ್ದೆ ನಿಮ್ಮವ್ರ ಬಗ್ಗೆ, ನಿಮ್ಮ ಮನೆ ಬಗ್ಗೆ ಎಲ್ಲ ಚೆನ್ನಾಗಿ ಇದ್ದಂಗ ಅನಿಸ್ತೀರಾ, ಆದ್ರೆ ಇಷ್ಟು ಕಷ್ಟನ ನಿಮಗೆ, ನಿಮ್ಮವ್ರು ಹಿಂಗ, ನಿಮ್ಮ ಮಕ್ಕಳ ಹಂಗ ಅಂತ ಹೇಳಿ ಆಡಿಕೊಳ್ಳುವುದನ್ನ ಪ್ರಾರಂಭಿಸುತ್ತಾರೆ. ಆದ್ರೆ ದೇವರು ಹೇಗೆ ಅಲ್ಲ ಗೊತ್ತಾ, ದೇವರು ಅಂಗಿಸುವುದಿಲ್ಲ. ನಿನ್ಗೆ ಏನ್ ಬೇಕು ದೇವರ ಹತ್ರ ಕೇಳಿಕೋ, ಜ್ಞಾನ ಬೇಕಾ ನಿನಗೆ ದೇವರ ಹತ್ರ ಬೇಡಿಕೋ, ನಿನಗೆ ಸಹಾಯ ಬೇಕಾ ಬೇಡಿಕೋ ಎಂದು ದೇವರು ಕೇಳುತ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಅನೇಕರಿಗೆ ಅನೇಕ ಅವಶ್ಯಕತೆಗಳುಂಟು, ನಿಜಾನೇ. ಕೆಲವರಿಗೆ ಆರೋಗ್ಯ ಬೇಕು, ಕೆಲವರಿಗೆ ಹಣ ಬೇಕು, ಕೆಲವರಿಗೆ ಕುಟುಂಬದಲ್ಲಿ ಸಹಾಯ ಬೇಕು, ಕೆಲವರಿಗೆ ನಮ್ಮಲ್ಲಿಯೇ ವೈಯಕ್ತಿಕವಾಗಿ ಸಮಾಧಾನ ಬೇಕು, ಸಂತೃಪ್ತಿ ಬೇಕು. ದೇವರು ಹೇಳ್ತಾನೆ, ನಿನಗೇನು ಬೇಕೋ ನನ್ನಲ್ಲಿ ನೀನೇನ್ ಮಾಡು, ಕೇಳಿಕೋ. ದೇವರೇನ್ ಹೇಳ್ತಾನೆ, ಅಂಗಿಸದೆ. ಒಂದನೇದೇನು ಅಂಗಿಸದೆ, ಎರಡನೇದು ಉದಾರ ಮನಸ್ಸಿನಿಂದ, ಅದರ ಧಾರಾಳವಾಗಿ ಕೊಡುವಂತ ದೇವರಾಗಿದ್ದಾನೆ. ಹೌದಲ್ವಾ? ಈಗ ಉದಾಹರಣೆಗೆ ಎಲ್ಲಾದ್ರೂ ಇರ್ತೀವಿ, ನಮ್ಮವರು ಆಗಿದ್ರೆ ನಾವೇನ್ ಮಾಡ್ತೀವಿ, ಅವರಿಗೆ ಊಟ ಬಡಿಸುವುದರಲ್ಲಿ ಕೊಡುವುದರಲ್ಲಿ ನಾವೇನ್ ಮಾಡ್ತೀವಿ, ಧಾರಾಳವಾಗಿರ್ತೇವೆ. ಅಯ್ಯೋ ಬೇಡ, ಸ್ವಲ್ಪನೇ ಇರೋದಿಷ್ಟೇ ಅಂತ ಬಚ್ಚಿಟ್ಕೊಳಕ್ ಹೋಗೋದಿಲ್ಲ. ದೇವರು ಹಾಗೆ ಉದಾರ ಮನಸ್ಸಿನಿಂದ ನಮಗೆ ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಕರ್ತನನ್ನ ಆಶ್ರಯಿಸಿದವರಿಗೆ, ಕರ್ತನನ್ನ ಬೇಡುವವರಿಗೆ, ಕರ್ತನ ಬಳಿಯಲ್ಲಿ ಕೈಯೊಡ್ಡುವವರಿಗೆ ಕರ್ತನು ಇಲ್ಲ,
ನನ್ನ ಕೈಯಲ್ಲಿ ಆಗಲ್ಲ, ನಾನು ಕೊಡಲ್ಲ ಅಂತ ಹೇಳಲ್ಲ. ದೇವರ ಚಿತ್ತವಾಗಿದ್ದರೆ ಖಂಡಿತ ದೇವರೇನು ಮಾಡ್ತಾನೆ? ಕೊಟ್ಟೇ ಕೊಡುತ್ತಾನೆ. ಅದಕ್ಕೆ ಆ ಒಂದು ಭರವಸೆಯಿಂದ ಈ ಕೀರ್ತನೆಗಾರನು ದೇವರ ಹತ್ರ ಕೇಳ್ತಾ ಇದ್ದಾನೆ, ಕೈಯೊಡ್ಡಿ ಬೇಡ್ತಾ ಇದ್ದೇನಪ್ಪ. ಬರೀ ಬೇಡುವುದಲ್ಲ, ನಾನು ಹೇಗೆ ಬೇಡ್ತಾ ಇದ್ದೀನಿ? ಕೈಯೊಡ್ಡಿ ಬೇಡ್ತಾ ಇದ್ದೇನೆ. ಅನೇಕರು ಪ್ರಾರ್ಥಿಸುವಾಗ ಮೊಣಕಾಲೂರಿ ನೀವು ಪ್ರಾರ್ಥಿಸ್ತಾ ಇರ್ತೀರಾ. ಅನೇಕರು ನೀವು ದೇವರ ಮುಂದೆ ಕೈಗಳನ್ನ ಚಾಚಿಸ್ತೀರಾ. ಯಾಕೆ ಕೈಗಳನ್ನ ಮೇಲಕ್ಕೆ ಎತ್ತುತ್ತಾರೆ? ಯಾಕೆ ಕೈಗಳನ್ನ ಎತ್ತಿ ಪ್ರಾರ್ಥಿಸ್ತಾರೆ ಅಂದರೆ, ದೇವರೇ ನನ್ನನ್ನು ಕರುಣಿಸು ಎಂದು ಬೇಡುವಂತ ರೀತಿ ಅದಾಗಿದೆ. ದೇವರ ಮುಂದೆ ಕೈಯೊಡ್ಡುವಾಗ, ಮನುಷ್ಯರ ಮುಂದೆ ಕೈಯೊಡ್ಡಿದಾಗ ಅವಮಾನವಾಗಬಹುದೇನೋ, ದೇವರ ಮುಂದೆ ಕೈಯೊಡ್ಡಿದಾಗ ನಮಗೆ ಅವಮಾನ ಅಲ್ಲ, ಸನ್ಮಾನ ಆಗುತ್ತದೆ. ನೋಡು, ನನ್ನ ಮಗಳು, ನನ್ನ ಮಗನು ನನ್ನ ಮುಂದೆ ಬಂದು ಬೇಡ್ತಾ ಇದ್ದಾಳೆ ಅಲ್ವಾ. ಕೆಲವು ಸಾರಿ ತಂದೆ ತಾಯಿಗಳ ಹತ್ರ ಮಕ್ಕಳು ಹೋಗಿ ಕೇಳ್ಕೊಳ್ತವೆ ಏನಾದ್ರು ಅಲ್ವಾ. ಎಲ್ಲೋ ಆಚೆ ಕರ್ಕೊಂಡು ಹೋಗಿರ್ತಾರೆ, ಅಲ್ಲಿ ಮಮ್ಮಿ, ನನ್ನ ಮಮ್ಮಿ ಇಲ್ಲ ಅಮ್ಮ ನನಗೆ ತಗೊಡ್ಸು, ನನಗೆ ಬೇಕೇ ಬೇಕು ಅಂತ ಕೈಯೊಟ್ಟಿದಾಗ ಅವರು ಎಷ್ಟೇ ಕಷ್ಟ ಆಗಿದ್ರು, ಅವ್ರ ಹತ್ರ ಇಲ್ಲದೆ ಹೋದ್ರು ಅವ್ರೇನ್ ಮಾಡ್ತಾರೆ? ಮಕ್ಕಳು ಕೇಳಿದ್ವಲ್ಲ, ಮಕ್ಕಳು ಕೇಳಿದಾರಲ್ಲ ಅಂತ ಏನ್ ಮಾಡ್ತಾರೆ? ಮಕ್ಕಳಿಗೆ ಕೊಡಿಸ್ತಾರೆ. ಯಾಕೆಂದ್ರೆ ಕೈಯೊಡ್ಡು ಬಿಟ್ಟಿದಾರ. ಅಯ್ಯೋ ನನ್ನ ಮಗು ಕೇಳ್ತಾ ಇದೆಯಪ್ಪ, ನನ್ನ ಮಗು ಕೇಳ್ತಾ ಇದೆ. 10 ರೂಪಾಯಿ ಇರ್ಬೋದು, ಬರೀ 10 ರೂಪಾಯಿ ಇರ್ಬೋದು. ಅಮ್ಮ ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಬೇಕೇ ಬೇಕು. ಸಣ್ಣ ಮಕ್ಕಳು ಹಠ ಹಿಡಿತವೆ, ಕೈಯೊಡ್ತವೆ. ಅವಾಗ ಅಯ್ಯೋ 10 ರೂಪಾಯಿ ಇದ್ರೆ ಏನಕ್ಕಾದ್ರೂ ಆಗ್ತಾ ಇತ್ತು, ಒಂದು ತರಕಾರಿನೋ ಒಂದು ಉಪ್ಪು ಏನೋ ತಗೊಳ್ಬೋದಾಗಿತ್ತು. ಆದ್ರೆ 10 ರೂಪಾಯಿ ಐಸ್ ಕ್ರೀಮ್ ತಿಂದಾಕಿದ್ರೆ ಹೋಗುತ್ತಲ್ವಾ ಅಂತ ಆಲೋಚನೆ ಮಾಡೋದಿಲ್ಲ ತಾಯಿ ತಂದೆ. ಅವ್ರೇನ್ ಮಾಡ್ತಾರೆ? ಮಗು ಕೇಳ್ತಲ್ಲ ಅಂತ ಹೇಳಿ ಹೋಗ್ಲಿ ಬಿಡು ಅಂತ 10 ರೂಪಾಯಿಯನ್ನ ಇಲ್ಲ 100 ರೂಪಾಯಿಯನ್ನ ಖರ್ಚು ಮಾಡ್ತಾರೆ. ಯಾಕೆಂದ್ರೆ ತನ್ನ ಮಗು ತನ್ನ ಹತ್ರ ಕೈಯೊಡ್ಡಿ ಬೇಡಿದೆ. ಇವತ್ತು ನನ್ನ ಪ್ರಿಯ ದೇವಚನವೇ, ದೇವರು ತುಂಬಾ ಒಳ್ಳೆಯವರು. ಮನುಷ್ಯರ ಹಾಗೆ ಅಲ್ಲ ಆತನು ಅಂಗಿಸುವುದಿಲ್ಲ. ಆತನು ನಮ್ಮನ್ನ ಕೊರತೆ ನೋಡಲ್ಲ. ಇವು ಹಿಂದಿರುಗಿ ಕೊಡ್ತಾರಾ ಇಲ್ವಾ ಅಂತ ನೋಡಲ್ಲ. ಇವರು ಯೋಗ್ಯರ ಅಲ್ವಾ ಅಂತ ನೋಡಲ್ಲ. ದೇವರು ನಮ್ಮನ್ನ ಕರುಣಿಸಿ ಆತನು ನಮಗೆ ಬೇಕಾಗಿರುವುದನ್ನ ಕೊಟ್ಟೇ ಕೊಡುವಂತವನು ಆಗಿದ್ದೇನೆ. ಕೀರ್ತನೆಗಳ ಗ್ರಂಥವನ್ನ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 88ನೆಯ ಕೀರ್ತನೆ 9ನೆಯ ವಚನವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 88 9ನೆಯ ವಚನ. ಬಾಧೆಯಿಂದ ನನ್ನ ಕಣ್ಣುಗಳು ಮೊಬ್ಬಾಗಿ ಹೋಗಿವೆ. ಯೆಹೋವನೇ ಹಗಲೆಲ್ಲ ಕೈಯೊಡ್ಡಿ ನಿನಗೆ ಮೊರೆ ಇಡುತ್ತೇನೆ. ಹಲ್ಲೆಲೂಯಾ. ಎಂತ ಮಾತಿದೆ ನೋಡಿ ಇಲ್ಲಿ. ಏನಾಗಿದೆ ಅಂತ ಅವನ ಪರಿಸ್ಥಿತಿ ಏನಾಗಿದೆ? ಯಾವುದರಿಂದ? ಬಾಧೆಯಿಂದ. ಏನಾಗಿದೆ? ಬಾಧೆಯಿಂದ. ಕೆಲವು ಸಾರಿ ಬಾಧೆ ಆದರೆ ನಿದ್ದೆ ಬರಲ್ಲ, ಬರುತ್ತಾ? ಏನಾದರೂ ಅನಾರೋಗ್ಯ, ಹೊಟ್ಟೆ ನೋವಿತ್ತು, ಏನೋ ತಲೆ ನೋವಿತ್ತು, ಕಾಲು ನೋವಿತ್ತು, ನಿದ್ದೆ ಬರಲ್ಲ, ಆ ಬಾಧೆ ಇರುತ್ತೆ. ಯಾರಾದರೂ ಬೈದು ಬಿಟ್ಟಿದ್ರು ಚೆನ್ನಾಗಿ, ನಿದ್ದೆ ಬರುತ್ತಾ? ಕೆಲವರಿಗೆ ಎಲ್ಲಿದ್ರು ನಿದ್ದೆ ಬರುತ್ತೆ, ಹೋಗ ಏನಾದ್ರು ಅನ್ಕೋಗು ಅಂತ. ಆದ್ರೆ ಹೆಚ್ಚು ಜನರಿಗೆ ಯಾರಾದ್ರೂ ಬೈದ್ರೂ ಮನಸ್ಸಿಗೆ ನೋವು, ಶರೀರದಲ್ಲಿ ನೋವು, ಏನೇ ಕಷ್ಟ, ಅನಾರೋಗ್ಯ, ಸಮಸ್ಯೆ ಬಂದಾಗ, ಈ ರೀತಿಯಾದ ಬಾಧೆಗಳು ಬಂದಾಗ ನನ್ನ ಕಣ್ಣುಗಳು ಏನಾಗಿವೆ? ಮೊಬ್ಬಾಗಿ ಹೋಗಿವೆ. ಹೇಳ್ತಾ ಇದ್ದ, ನನ್ನ ಕಣ್ಣುಗಳು ಮೊಬ್ಬಾಗಿ ಹೋಗಿ. ಕೆಲವರು ಹತ್ತು ಸಾಕಾಗಿ ಹೋಗ್ತದೆ. ನನ್ನ ಕಣ್ಣೀರು ಯಾವಾಗೂ ಇದ್ದಿದ್ದೆ ನನಗೆ. ಹತ್ತು ಸಾಕಾಗಿ ಹೋಗಿದೆ, ನನ್ನ ಕಣ್ಣುಗಳು ಮೊಬ್ಬಾಗಿ ಹೋಗಿವೆ ಅಂತ ಹೇಳ್ತಾ ಇದ್ದಾನೆ. ನೋಡಿ ಎಂತ ಮಾತು. ಯಾವುದರಿಂದ ಮೊಬ್ಬಾಗಿ ಹೋಗಿವೆ ಅವನ ಕಣ್ಣುಗಳು? ಬಾಧೆಗಳಿಂದ. ಯಾವುದರಿಂದ? ಬಾಧೆಗಳಿಂದ ಮೊಬ್ಬಾಗಿ ಹೋಗಿವೆ. ಹೇಗೆ ಯೋಚನೆ ಮಾಡಿದ್ರು, ಹೇಗೆ ಆಲೋಚನೆ ಮಾಡಿದ್ರು, ಪರಿಷ್ಕಾರವೇ ಕಾಣಿಸ್ತಾ ಇಲ್ಲ ಅವನಿಗೆ. ಮೊಬ್ಬಾಗಿ ಹೋಗಿವೆ ಕಣ್ಣೀರಿಂದ, ಬಾಧೆಗಳಿಂದ. ಇಂತಹ ಸಂದರ್ಭದಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ ಕೀರ್ತನೆಗಾರನು? ಯೆಹೋವನೇ ಹಗಲೆಲ್ಲ ಕೈಯೊಡ್ಡಿ ನಿನಗೆ ಮೊರೆ ಇಡುತ್ತೇನೆ. ಹೇಗೆ ಮೊರೆ ಇಡುತ್ತೇನೆ? ಕೈಯೊಡ್ಡಿ ನಾನು ಮೊರೆ ಇಡುತ್ತೇನೆ. ಯಾವಾಗೆಲ್ಲ? ಹಗಲೆಲ್ಲ ಅಂತೆ. ಅದು ಸಾಧ್ಯನಾ? ನೋಡಿ, ಭಿಕ್ಷೆ ಬೇಡುವವರು ಕೆಲವು ಸಾರಿ ರೋಡ್ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರ ಕೈ ಯಾವಾಗಲೂ ಹಿಂಗೇ ಇರ್ತದೆ ಅಲ್ವಾ? ಕೊಡ್ರಿ 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 ಅಂತ. ಅವ್ರ ಹಗಲೆಲ್ಲ ಅವ್ರ ಕೆಲಸ ಅದೇನೆ, ಕೈ ಹಿಡ್ಕೊಂಡು ಕೊಡಿ. ಟ್ರೈನ್ಗಳಲ್ಲಿ ಹೋಗುವಾಗ ಕೈ ಒಡ್ತಾ ಇರ್ತಾರೆ. ಟ್ರೈನಲ್ಲಿ ಹೋಗುವಾಗ ಕೊಡಿ. ಎಲ್ಲರ ಹತ್ರ ಕೇಳ್ತಾ ಇರ್ತಾರೆ, ಕೊಡ್ತಾರಾ ಕೊಡಲ್ವಾ ಯಾವುದು ಆಲೋಚನೆ ಮಾಡಲ್ಲ, ಅವ್ರು ಕೇಳ್ತಾ ಹೋಗ್ತಾ ಇರ್ತಾರೆ. ಹಾಗಾದ್ರೆ ಆ ಭಿಕ್ಷೆ ಬೇಡುವಂಥವ್ರು ಕೇಳ್ಕೊಳ್ಳೋರ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದು
ಇಷ್ಟೋ ಜನರನ್ನ ಕೇಳುವಾಗ ಯಾರಾದರೂ ಕೊಡ್ತಾರ ಅಂತ ನಂಬಿಕೆಯಿಂದ ಅವರು ಮಾಡುವಾಗ, ನಾವು ನಮ್ಮ ದೇವರ ಬಳಿಯಲ್ಲಿ ಒಬ್ಬರ ಹತ್ರನೇ ಹಗಲೆಲ್ಲ ಇರುಳೆಲ್ಲ ನನ್ನ ದೇವರು ಕೊಡ್ತಾನೆ ಅಂತ ನಾವು ಕೈಯೊಡ್ಡಿ ಬೇಡಿದ್ರೆ ಕೊಡಲ್ವಾ ದೇವರು? ದೇವರು ಕೊಡ್ತಾರೆ. ನಾವೇನಂದ್ರೆ ಅಯ್ಯೋ ದೇವರು ಬೇಸರ ಮಾಡ್ಕೊಳ್ತಾರೇನೋ, ಅಯ್ಯೋ ಇನ್ನೆಷ್ಟು ನಾವು ಕೈಯೊಡ್ಡಿ ಬೇಡುವುದು, ಇನ್ನೆಷ್ಟೆತ್ತು ನಾವು ಕೇಳ್ಕೊಳ್ಳೋದು ಅಂತ ಅಂದುಕೊಳ್ಳಬಾರದು. ನಾವು ಬೇಡಿಕೊಳ್ಳಬೇಕು, ಕೈಯೊಡ್ಡಿ ಬೇಡಿಕೊಳ್ಳುವಾಗ ಕರ್ತನು ಕೊಡುವಂತವನು ಆಗಿದ್ದಾನೆ. ಒಂದು ಸಾರಿ ಒಂದು ಘಟನೆ ಈ ರೀತಿಯಾಗಿ ನಡೆಯಿತು. ಒಂದು ತುಂಬಾ ಜನರನ್ನ ಸಾಕಿ ಸಲಹಿತಾ ಇರುವಂತ ಅನ್ನ ತೆರೇಸಾ ಅನ್ನುವಂತ ಒಬ್ಬ ಆಕೆ ಏನ್ ಮಾಡ್ತಾಳೆ, ಎಲ್ಲರ ಹತ್ರ ಮೊದಲು ಸಾಕಿ ಸಲಹಬೇಕಲ್ಲ. ಪಾಪಮ ಆಶ್ರಮದಲ್ಲಿ ತುಂಬಾ ಜನರಿದ್ದಾರೆ, ಕುರುಡರು, ಕುಂಟ್ರು, ಕುಷ್ಠರೋಗಿಗಳು, ಸಾಯ್ತಾ ಇರುವಂತವರು. ಹಳೆ ಕಾಲದಲ್ಲಿ ಗೊತ್ತಲ್ಲ, ವಿಧ ವಿಧವಾದ ರೋಗಗಳು, ಹುಣ್ಣುಗಳಿಂದ ಹಿಡಿದು ಕುಷ್ಠರೋಗದಿಂದ ಹಿಡಿದು ಕೆಟ್ಟ ಎಲ್ಲ ಇದರಿಂದ ಆಕೆ ಏನ್ ಮಾಡ್ತಾಳೆ, ಆ ಆಶ್ರಮದಲ್ಲಿರೋರನ್ನ ಪೋಷಿಸ್ಬೇಕಾದ್ರೆ ಒಬ್ಬೊಬ್ಬರ ಹತ್ರ ಹೋಗಿ ಕೇಳಬೇಕು, ಅಣ್ಣ ಏನಾದರೂ ಇದ್ರೆ ದಯಮಾಡಿ ಕೊಡಿ, ಏನಾದರೂ ರೇಷನ್ನು, ಏನಾದರೂ ತರಕಾರಿನೋ, ಏನ್ ನಿಮ್ ಕೈಯಲ್ಲಿ ಆಗುತ್ತೋ ಕೊಡಿ ಅಂತ ಹೇಳಿ ಆಕೆ ಏನ್ ಮಾಡ್ತಾ ಇದ್ಲು, ಹೋಗಿ ಏನ್ ಮಾಡ್ತಾ ಇದ್ರು, ಪ್ರತಿಯೊಬ್ಬರ ಹತ್ರ ಕೈ ಚಾಚಿ ಕೇಳ್ತಾ ಇದ್ದಂತೆ. ಒಂದು ಸಾರಿ ಒಂದು ಅಂಗಡಿ ಹತ್ರ ಹೋಗ್ತಾಳೆ. ಅಂಗಡಿಯವನು ಯೇಸುವಿನ ನಾಮಕ್ಕೆ ವಿರೋಧಿ, ಇವ್ರು ಮಾಡ್ತಾ ಇರೋ ಸೇವೆ ವಿರೋಧಿ. ಅವನು ಹೇಳ್ತಾನೆ, ಏನಮ್ಮ ಅಂತ ಹೇಳ್ತಾನೆ ಏನಾದ್ರೂ ಕೊಡಿ ಅಂತ ಕೇಳಿದ. ಆಗ ಆತನ ಏನ್ ಮಾಡ್ತಾನೆ, ಕೈ ಒಡ್ಡಿದಾಗ ಹೊಂದ್ಬಿಟ್ಟು ಎಂಜಲು ಉಗಿದು ಬಿಡ್ತಾನೆ ಕೈಯಲ್ಲಿ. ಎಂಜಲು ಉಗಿದ್ಬಿಟ್ಟಾಗ ಆಕೆ ಬೇಸರ ಮಾಡ್ಕೊಳ್ಳಿಲ್ಲ ಅಂತೆ. ಆಕೆ ಏನ್ ಮಾಡ್ತಾಳೆ, ಆ ಎಂಜಲ್ ಕೈಯಲ್ಲಿ ಕ್ಯಾಕರಿಸಿ ಉಗಿದಾಗ ಆಕೆ ಹೇಳ್ತಾರೆ, ಅಣ್ಣ ಇದು ನನಗಿರ್ಲಿ, ಇದು ನೀವೇನ್ ಕೊಟ್ಟಿದ್ದೀರಲ್ಲ ಉಗ್ದಿದ್ದೀರಲ್ವಾ, ಇದು ನನಗಿರ್ಲಿ, ಆ ಬಡವರಿಗೆ ಏನಾದ್ರೂ ಕೊಡ್ರಿ ಅಂತ ಇನ್ನೊಂದು ಕೈ ಹೊಡ್ತಾಳ. ಅವಾಗ ಆತನ ಮನಸ್ಸು ಕರಿಗೋಯ್ತಂತೆ. ಯಾಕೆಂದ್ರೆ ನಾನು ಈ ತರ ಮಾಡಿದ್ರು ಕೂಡ ಈಕೆ ಇದು ನನಗಿರ್ಲಿ, ನೀವೇನು ಉಗಿದ್ರಲ್ವಾ ಇದು ನನಗಿರ್ಲಿ, ಆದ್ರೆ ನಾನು ಕೈಯೊಡ್ಡಿ ಕೇಳ್ತಾ ಇದ್ದೀನಿ, ಅವರಿಗೆ, ಅಲ್ಲಿರೋ ಬಡವರಿಗೆ, ಅಲ್ಲಿರೋ ಹೊಟ್ಟೆ ಹಸಿದವರಿಗೆ, ಅಲ್ಲಿರೋ ದಾಹಗೊಂಡವರಿಗೆ ಏನಾದರೂ ಕೊಡಿ ಅಂತ ಕೇಳ್ಕೊಡ್ತಾನೆ. ಆವತ್ತು ಆತನ ಮನಸ್ಸು ಕರಗೋಗಿ, ಓ ಯೇಸುವಿನ ಪ್ರೀತಿ ಇಂಥ ಪ್ರೀತಿನ, ಈಕೆ ಕೈಯೊಡ್ಡಿ ಕೇಳಿದಾಗ ನಾನು ಇಂಥದನ್ನು ಕೊಟ್ಟನೆ, ಆಕೆ ಬೇರೊಬ್ಬರಿಗೆ ನನಗಿದಿರ್ಲಿ, ನೀವು ಉಗ್ದಿರೋದು ನನಗಿರ್ಲಿ, ಆದ್ರೆ ಏನಾದರೂ ಅವ್ರಿಗೆ ಕೊಡ್ರಿ ಅಂತ ಕೇಳ್ತಾರಲ್ವಾ ಅಂತ ಆತನ ಮನಸ್ಸು ಕರಗೋಯ್ತಂತೆ. ಆವತ್ತಿನಿಂದ ಆ ಒಂದು ಏನು ಆಶ್ರಮಕ್ಕೆ ಆತನು ಕೊಡುವುದಕ್ಕೆ ಆತನು ಪ್ರತಿದಿನ ಪ್ರತಿ ಸಾರಿ ಆತನೇ ಹೋಗಿ ಕೊಡ್ತಾ ಇದ್ದಂತೆ. ನೋಡಿದ್ರ ಎಂತಹ ಪರಿಸ್ಥಿತಿ. ಜನಗಳು ಕೆಲವು ಸಾರಿ ಒಳ್ಳೆಯದನ್ನ ಕೇಳುವಾಗ ಲಿಟ್ರಲ್ ಆಗಿ ಅಂದ್ರೆ ನಿಜವಾಗಿ ಉಗದೇ ಬಿಡ್ತಾರೆ. ಏನು ನಿಮ್ ದೇವ್ರು ನಿಮ್ಗೆ ಕೊಡಲ್ವಾ? ಚರ್ಚ್ಗೆ ಹೋಗ್ತಾನೇ ಇರ್ತೀರಾ, ಪ್ರೇಯರ್ ಮಾಡ್ತಾನೇ ಇರ್ತೀರಾ, ದೇವ್ರು ನಂಬ್ತಾನೆ ಇರ್ತೀರಾ, ದೇವ್ರು ಮಾಡ್ತಾರೆ ಅಂತ ಹೇಳ್ತೀರಾ, ಮತ್ತೆ ನೋಡಿದ್ರೆ ನಿಮ್ ಪರಿಸ್ಥಿತಿ ಹೀಗೆ ಇದೆ. ಹೌದು ಪ್ರಿಯ ದೇವಜನವೇ, ಕೆಲವು ಸಾರಿ ನಮ್ಮ ಪರಿಸ್ಥಿತಿ ಹಾಗೆ ಇರ್ತದೆ, ನಾವು ಕೇಳ್ಕೊಳ್ಳುವಂಥವರೇ ಆಗಿರ್ತೇವೆ. ಆದ್ರೆ ದೇವರು ಹೇಳ್ತಾನೆ, ಇವತ್ತು ನೀನು ಕೇಳ್ಕೊಳ್ತಾ ಇರಬಹುದು, ಒಂದು ದಿವಸ ನಿನ್ನ ಕೈ ಕೊಡುವಂಥದ್ದಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಕೈ ಹೀಗೆ ಕೇಳುತ್ತಾ ಇರುವ ಕೈ ಒಂದು ದಿವಸ ಏನಾಗುತ್ತೆ, ಕೊಡುವಂಥದ್ದಾಗಿರುತ್ತೆ. ಎಷ್ಟೋ ಜನ ಸೇವಕರು, ಎಷ್ಟೋ ಜನ ನಿಸ್ವಾರ್ಥಿಗಳು ಕೇಳುವುದು ಯಾಕೆ ಗೊತ್ತಾ? ಬೇರೊಬ್ಬರಿಗೆ ಅವ್ರು ಕೊಡುವುದಕ್ಕಾಗಿ, ಅವರ ಸ್ವಾರ್ಥಕ್ಕಾಗಿ ಅಲ್ಲ. ಸ್ವಾರ್ಥಿಗಳಿದ್ದಾರೆ, ಇಲ್ಲ ಅಂತಲ್ಲ, ಆದ್ರೆ ಕೆಲವರು ಕೇಳುವುದು ಯಾಕೆ ಗೊತ್ತಾ? ಬೇರೊಬ್ಬರಿಗೆ ಇವರು ಕೊಡುವುದಕ್ಕಾಗಿ. ಕೆಲವು ಸಾರಿ ನಾವು ಕೇಳ್ಕೊಳ್ತಾ ಇದ್ದೆ. ನಾನು ಮೊದಲು ಆಶ್ರಮ ಕುರಿತಾಗಿ ನಾನು ಕೇಳ್ತಾ ಇದ್ದೆ, ಕೆಲವ್ರಿಗೆ ಹೇಳ್ತಾ ಇದ್ದೆ, ದಯಮಾಡಿ ನಿಮ್ಮ ಕೈಯಲ್ಲಿ ಆದ್ರೆ ಏನಾದರೂ ಕೊಡ್ರಿ ಅಂತ. ನಾವು ಕೇಳುವುದು ನಮಗಾಗಿ ಅಲ್ಲ, ಅದು ಬೇರೆಯವ್ರಿಗಾಗಿ ಕೇಳ್ತಾ ಇದ್ದೀವಿ. ಸೊ ಕೆಲವ್ರು ಏನ್ ಮಾಡ್ತೀವಿ, ನಾವು ಕ್ರೈಸ್ತ ಮಕ್ಕಳು ಇವತ್ತು ಕೆಲವರು ಯಾಕೆ ಕೇಳ್ತಾರಂದ್ರೆ, ಅವ್ರು ಯಾಕೆ ಕೇಳ್ತಾರಂದ್ರೆ ಸ್ವಾರ್ಥಗೋಸ್ಕರ, ಯಾಕೆ ಕೇಳ್ತಾರಂದ್ರೆ ಸಭೆಗೋಸ್ಕರ, ಯಾಕೆ ಕೇಳ್ತಾರಂದ್ರೆ ಇಲ್ಲದೆ ಇರುವಂತವರಿಂದ ತೆಗೆದು ಇರುವಂತವರಿಂದ ತೆಗೆದು ಇಲ್ಲದೆ ಇರುವಂತವರಿಗೆ ಕೊಡುವುದಕ್ಕಾಗಿ. ಕೆಲವು ಸಾರಿ ಏನೋ ಮೊದಲು ನಾವು ಸಣ್ಣ ಪ್ರಾಯದಲ್ಲಿದ್ದಾಗ ನಾವು ಹಾಸ್ಟೆಲ್ ಇದ್ದಾಗ ಅವ್ರು ಏನ್ ಮಾಡ್ತಾ ಇದ್ರು, ಹಾಸ್ಟೆಲ್ ಅಂಕಲ್ ಆಂಟಿ ಅವರು ಸಿಟಿಯಲ್ಲಿ ಹೋಗಿ ಒಳ್ಳೆ ಐಶ್ವರ್ಯವಂತರ ಹತ್ರ, ನಿಮ್ಮ ಹತ್ರ ಏನಾದ್ರು ಮಕ್ಕಳದ ಹಳೆ ಬಟ್ಟೆ ಇದ್ರೆ ಕೊಡ್ರಿ, ನಿಮ್ಮ ಹತ್ರ ಏನಾದ್ರು ದವಸ್ತಾನೆ ಇದ್ರೆ ಕೊಡ್ರಿ, ಅವ್ರಿಗೆ ಗೊತ್ತಿರೋರ ಹತ್ರ ಹೋಗಿ ಕೇಳ್ತಾ ಇದ್ರಂತೆ. ಯಾಕೆ? ನೀವು ಕೊಟ್ರೆ ನಾವು ಬಡ ಮಕ್ಕಳಿಗೆ ಎತ್ಕೊಂಡೋಗಿ ಕೊಡ್ತೀವಿ. ಆ ಹಳ್ಳಿಯಲ್ಲಿರುವ ಕಷ್ಟದಲ್ಲಿರುವ ಬಡ ಮಕ್ಕಳು ಹಳೇ ಬಟ್ಟೆ, ಅರ್ಧೋಗಿರೋ ಬಟ್ಟೆ ಹಾಕೊಳ್ತಾರೆ. ನಿಮ್ಮ ಮಕ್ಕಳು ಸ್ವಲ್ಪ ಗುಂಡಿ ಕಿತ್ತೋದ್ರೆ, ಅರ್ಧೋದ್ರೆ, ಸ್ವಲ್ಪ ಹಳೇದಾದ್ರೆ ಬಿಸಾಕ್ತಾರೆ ಪಕ್ಕಕ್ಕೆ.
ಅಂತವ್ರನ್ನ ತೆಗೆದುಕೊಂಡು ಅವರು ಬಂದು ಏನ್ ಮಾಡ್ತಾ ಇದ್ರು, ಬಡ ಮಕ್ಕಳಿಗೆ ಕೊಡ್ತಾ ಇದ್ರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾವು ಹಾಸ್ಟೆಲ್ ಇರುವಾಗ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ತೆಗೆದುಕೊಂಡು ಬಂದ್ರೆ ನಮ್ಗೆ ಎಷ್ಟು ಖುಷಿನೋ, ಹೊಸ ಬಟ್ಟೆನೇ ಸಿಕ್ತು ಅನ್ನುವ ರೀತಿಯಲ್ಲಿ ನಾವು ಸಂತೋಷ ಪಡ್ತಾ ಇದ್ವಿ. ಬಟ್ ಆ ರೀತಿಯಾಗಿ ನಾವು ಕೈಯಡ್ಡಿ ಬೇಡುವಾಗ, ಮನುಷ್ಯರೇ ಕೊಡುವಾಗ ದೇವರು ಕೊಡೋದಿಲ್ವಾ? ನಾವು ಕೈಯೊಡ್ಡಿ ಬೇಡಬೇಕು. ನಮ್ಮ ಪ್ರಾರ್ಥನೆಗಳು ಮೊಣಕಾಲಿನಲ್ಲಿ ಊರಿ, ನಮ್ಮ ರೂಮ್ಗಳಲ್ಲಿ ಕೂತ್ಕೊಂಡು ನಮ್ಮ ಕಷ್ಟ ಕಣ್ಣೀರನ್ನ ಕರ್ತನ ಮುಂದೆ ಪ್ರತಿನಿತ್ಯ ಬೇಡಬೇಕು. ನಾನು ಬೇಡಿದ್ದೇನೆ, ಹೋದವಾರ ಭಾನುವಾರ ಮಾಡಿದ್ದೇನೆ, ಅಲ್ಲಿ ಮಾಡಿದೆ, ನೋ. ಎಲ್ಲಾ ದಿವಸಗಳು ಯಾವಾಗೆಲ್ಲ ಸಾಧ್ಯ ಆಗ್ತದೆ ಅವಾಗೆಲ್ಲ ನಾವೇನ್ ಮಾಡ್ಬೇಕು? ಕೈಯೊಡ್ಡಿ ಪ್ರಾರ್ಥಿಸಬೇಕು. ಸ್ತುತಿಸುವಾಗ ಕೈ ಎತ್ತಿ, ಪ್ರಾರ್ಥಿಸುವಾಗ ಕೈ ಒಡ್ಡಿ ಪ್ರಾರ್ಥಿಸುವುದಾದರೆ ಕರ್ತನು ಕರುಣಿಸುತ್ತಾನೆಂದು ದೇವರ ವಾಕ್ಯವು ಹೇಳುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯೋಬನ ಗ್ರಂಥ 11ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನ ನಾವು ಓದಿ. ನೀನಂತೂ ಮನಸ್ಸನ್ನ ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು. ಏನಂತ ಹೇಳ್ತಾ ಇದೆ? ನೀನಂತೂ ಮನಸ್ಸನ್ನ ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು. ಹಾಗಾದ್ರೆ ಮನಸ್ಸು ಯಾವ ಕಡೆ ಇತ್ತು? ಅವನ ಮನಸ್ಸು ಈಗ ಹೇಳ್ತಾ ಇದೆ ದೇವರ ಕಡೆಗೆ ಕೈಗಳನ್ನೆತ್ತು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಇದುವರೆಗೂ ನಿನ್ನ ಮನಸ್ಸು ಮನುಷ್ಯರ ಮೇಲಿತ್ತೇನೋ? ಯೋಬ 11:13 ವಚನದಲ್ಲಿ ಹೇಳ್ತದೆ, ನೀನಂತೂ ನಿನ್ನ ಮನಸ್ಸನ್ನ ತಿರುಗಿಸಿಕೋ. ಏನ್ ಮಾಡ್ಕೋ? ತಿರುಗಿಸ್ಕೋ. ಯಾವ ಕಡೆ ತಿರುಗಿಸ್ಕೊಂಡಿದ್ದೆ ಇದುವರೆಗೂ? ಡಾಕ್ಟರ್ಗಳ ಮೇಲೆ, ಅಧಿಕಾರಿಗಳ ಮೇಲೆ, ಸಂಬಂಧಿಕರ ಮೇಲೆ, ಸ್ನೇಹಿತರ ಮೇಲೆ, ಪಾಸ್ಟರ್ಗಳ ಮೇಲೆ. ಅವ್ರು ಮಾಡ್ತಾರೆ ನನಗೋಸ್ಕರ, ಇವ್ರು ಹೆಲ್ಪ್ ಮಾಡ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ನೀವೇನಾದ್ರೂ ಇದುವರೆಗೂ ನಿಮ್ಮ ಮನಸ್ಸನ್ನ ಆ ಕಡೆನೇ ಇದ್ದುಕೊಂಡಿದ್ರೆ, ಯೋಬನ ಗ್ರಂಥ ಹೇಳ್ತದೆ ನಿನ್ನ ಮನಸ್ಸನ್ನ ಯಾವ ಕಡೆ ತಿರುಗಿಸಿಕೋ? ಕರ್ತನ ಕಡೆಗೆ ತಿರುಗಿಸಿಕೊಂಡು ದೇವರ ಕಡೆಗೆ ಏನ್ ಮಾಡ್ಬೇಕಂತೆ? ಕೈಗಳನ್ನೆತ್ತು. ದೇವರ ಕಡೆಗೆ ಕೈಗಳನ್ನೆತ್ತು. ಹೇಗೆ? ದೇವರೇ ನಿನಗೆ ಸ್ತೋತ್ರ ಎಂದು ಕೈಗಳೆತ್ತಬೇಕು. ಕರ್ತನೇ ಕರುಣಿಸುವಂತ ಕೈಗಳನ್ನು ಒಡ್ಡಬೇಕು. ಅರ್ಥ ಇದಲ್ಲ? ದೇವರೇ ಸ್ತೋತ್ರ ಎಂದು ನಾವು ಕೈಗಳನ್ನೆತ್ತಬೇಕು, ಕರ್ತನೇ ಕರುಣಿಸುವಂತ ಕೈಗಳನ್ನ ಒಡ್ಡಬೇಕು. ಇದನ್ನ ನಾವು ಮಾಡುವುದಾದ್ರೆ ಅಲ್ಲಿ ಹೇಳ್ತದೆ ಕೆಲವು ಕಾರ್ಯಗಳನ್ನು ನಾವು ಬಿಡಬೇಕಂತೆ. ಅಲ್ಲಿ ಹೇಳ್ತದೆ, ಅದೇ ಯೋಬ 11:14ನೇ ವಚನದಲ್ಲಿ, ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನ ದೂರ ಮಾಡಿಬಿಡು, ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸದಿರಲಿ. ನೀನು ಕೈಯೊಡ್ಡಿ ಬೇಡುವಾಗ ಕರ್ತನು ಕರುಣಿಸ್ತಾನೆ, ಆದ್ರೆ ಕೆಲವನ್ನ ನೀನು ನೋಡ್ಕೋಬೇಕು. ನಿನ್ನ ಕೈಯಲ್ಲೇನಾದ್ರೂ ನಿನ್ನ ಅಧರ್ಮ ಇದೆಯಾ, ಕೆಟ್ಟದು ಮಾಡ್ತಾ ಇದೆಯಾ ನೋಡ್ಕೊಳ್ಬೇಕು. ಅನ್ಯಾಯ ಏನಾದ್ರೂ ನಿನ್ನ ಗುಡಾರದಲ್ಲಿ, ಗುಡಾರ ಅಂದ್ರೆ ಮನೆಯಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಕುಟುಂಬದಲ್ಲಿ ಕೆಲವು ಸಾರಿ ಗಂಡ ಮಾಡಿದ್ದು, ಹೆಂಡತಿ ಮಾಡಿದ್ದು, ಇಲ್ಲ ಮಕ್ಕಳು ಮಾಡಿದ್ದು ಮನೆಗೆಲ್ಲ ಸಂಬಂಧಿಸ್ತದೆ. ಒಬ್ಬ ವ್ಯಕ್ತಿ ಮನೆಯಲ್ಲಿ ನಂಬಿಗಸ್ತನಾಗಿ ನಿಂತರೆ ಆ ಮನೆಗೆ ರಕ್ಷಣೆ. ಅದೇ ರೀತಿಯಲ್ಲಿ ಆ ಮನೆಯಲ್ಲಿ ಯಾರಾದ್ರೂ ಒಬ್ಬರಿದ್ರೆ ಪಾಪಿಸ್ಟ್ರು, ಆ ಮನೆಗೆ ಅಂದ್ರೆ ಆ ವ್ಯಕ್ತಿಯಿಂದ ಮನೆಗೆ ಕೇಡು, ಆ ಮನೆಗೆ ಕೆಟ್ಟದ್ದಾಗ್ತದೆ. ಆದ್ರಿಂದ ಕೆಟ್ಟವರ ನಮ್ಮ ಕುಟುಂಬವನ್ನು ಕೆಡಿಸಕ್ಕೆ ಕಾಯ್ತಾ ಇರ್ತಾರೆ, ಕೆಟ್ಟವರು ನಮಗೆ ಕಣ್ಣೀರು ತರಿಸಲಿಕ್ಕೆ ಕಾಯ್ತಾ ಇರ್ತಾರೆ. ಹಾಗಾದ್ರೆ ನಾವು ಅವರು ನಿಂತಿದ್ದೇವೆ, ನಾವು ದೇವರಲ್ಲಿ ನಿಂತಿದ್ದೇವೆ, ಅವರು ದುಷ್ಟನಲ್ಲಿ ನಿಂತಿದ್ದಾರೆ. ಅನೇಕ ಸಾರಿ ಕುಟುಂಬದಲ್ಲಿ ಯಾರು ಗೆಲ್ತಾರೆ ಗೊತ್ತಾ? ದುಷ್ಟರೇ ಗೆಲ್ಲೋದು. ಯಾಕೆಂದ್ರೆ ಅವ್ರು ಏನಾದ್ರೂ ಒಂದು ಮಾತಂದ್ರೆ ನಮಗೆ ದುಃಖ ಬಂದ್ಬಿಡುತ್ತೆ, ಅವ್ರೇನಾದ್ರೂ ನೋಯಿಸಿದ್ರೆ ನಮಗೆ ನೋವಾಗ್ಬಿಡುತ್ತೆ, ಅವ್ರೇನಾದ್ರೂ ಗಲಾಟೆ ಮಾಡಿದ್ರೆ ನಮಗೆ ತೊಂದರೆ ಆಗ್ಬಿಡುತ್ತದೆ. ಹಾಗಾದ್ರೆ ನಾವೇ ಸೋತಾ ಬಿಡ್ತಾ ಇರ್ತೀರಿ, ಹೌದಲ್ವಾ? ಯಾವಾಗಲೂ ಒಬ್ಬ ವ್ಯಕ್ತಿಯಿಂದ, ಒಂದು ಸಮಸ್ಯೆಯಿಂದ ನಿಮ್ಮ ಕುಟುಂಬ ಕೆಡ್ತಾ ಇದ್ರೆ ನೀವು ದೃಢವಾಗಿ ನಿಂತ್ಕೊಳ್ಬೇಕು. ಅವರು ಏನೇ ಮಾಡಿದ್ರು ನನಗೂ ನನ್ನ ಕುಟುಂಬಕ್ಕೂ ತಟ್ಟೋದಿಲ್ಲ ಅನ್ನೋ ರೀತಿಯಲ್ಲಿ ನಾವೇನ್ ಮಾಡ್ಬೇಕು? ದೃಢವಾಗಿರ್ಬೇಕು. ಅದಕ್ಕೆ ಬದಲಾಗಿ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ, ಅವ್ರು ಮಾಡಿದ್ರು ಅಂತ ನಾವು ಸೋತೋಗ್ಬಿಡ್ತಾ ಇರ್ತೀವಿ, ನಮಗೆ ನೋವಾಗ್ತಾ ಇರ್ತದೆ, ನಮಗೆ ದುಃಖ ಆಗ್ತಾ ಇರ್ತದೆ. ಆದರೆ ನಾವು ಸೋತೋಗ್ಬಾರ್ದು, ನಾವು ದೃಢವಾಗಿ ನಿಂತುಕೊಳ್ಳಬೇಕು. ನಿಂತುಕೊಳ್ಳುವಾಗಲೇ ನೀನು ಆ ವ್ಯಕ್ತಿಯನ್ನು ದುಷ್ಟನ ಆವರಿಸಿದ್ದಾನೆ, ನನ್ನನ್ನು ದೇವರು ಆವರಿಸಿದ್ದಾನೆ. ಹಾಗಾದ್ರೆ ದುಷ್ಟನ ಮುಂದೆ ನಾನು ಸೋಲ್ಬೇಕಾ? ನಾನು ಸೋಲ್ಬಾರ್ದು, ನಾನು ನಿಲ್ಲಬೇಕು, ದೇವರಿಗಾಗಿ ನಿಲ್ಲಬೇಕು. ದುಷ್ಟನು ಯಾರ ಮೂಲಕವಾಗಿ ಆದರೂ ಕೆಲಸ ಮಾಡ್ಬೋದು. ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇರ್ತದೆ, ನೀನಂತೂ ನಿನ್ನ ಮನಸ್ಸು ಏನ್ ಮಾಡ್ಬಿಡ್ತಾರೆ, ಅವರಿಂದ ನಮ್ಮ ಮನಸ್ಸು ದುಃಖ ಆಗ್ತದೆ, ಅವರಿಂದ ನಮ್ಮ ಮನಸ್ಸು ವೇದನೆ ಆಗ್ತದೆ.
ಆದರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮನಸ್ಸು ಅವ್ರ ಮೇಲೆ ಇಡಬೇಡ, ಮನುಷ್ಯರ ಮೇಲೆ ಇಡಬೇಡ, ನಿನ್ನ ಮನಸ್ಸು ದೇವರ ಕಡೆಗೆ ತಿರುಗಿಸಿ ನಿನ್ನ ಕೈಗಳನ್ನೆತ್ತಿ ನೀನು ಪ್ರಾರ್ಥಿಸು, ಮೊರೆ ಇಡು, ನೀನು ಖಂಡಿತವಾಗಿ ದೇವರು ನಿನಗೆ ಸಹಾಯ ಮಾಡ್ತಾರೆ. ಕೆಲವು ಸಾರಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ವಾಕ್ಯದಂತೆ ಮಾಡ್ತಾ ಇರ್ತಾರೆ. ಕೀರ್ತನೆಗಳು 44ನೇ ಕೀರ್ತನೆ 20ನೇ ವಾಕ್ಯದಲ್ಲಿ ಹೇಳುತ್ತದೆ, ಕೀರ್ತನೆಗಳ ಗ್ರಂಥ 44ನೇ ಕೀರ್ತನೆ 20ನೇ ವಾಕ್ಯ, ನಾವು ನಮ್ಮ ದೇವರ ಹೆಸರನ್ನ ಮರೆತು ಅನ್ಯ ದೇವತೆಗಳಿಗೆ ಕೈ ಎತ್ತಿದ್ದರೆ. ಅಲ್ಲಿ ಏನಂತ ಹೇಳ್ತಾ ಇದೆ? ನಾವು ನಮ್ಮ ದೇವರ ಹೆಸರನ್ನ ಮರೆತು ಅನ್ಯ ದೇವತೆಗಳಿಗೆ ಕೈ ಎತ್ತಿದ್ರೆ. ಮೋಶೆ ದೇವರ ಹತ್ರ ದಶಾಜ್ಞೆಗಳನ್ನ ಪಡ್ಕೊಳ್ಳಲಿಕ್ಕೆ ಸಿನಾಯಿ ಬೆಟ್ಟಕ್ಕೆ ಹೋದಾಗ ಇಸ್ರಾಯೇಲ್ರು ಏನ್ ಮಾಡಿದ್ರು? ಎಲ್ಲ ಬಂಗಾರ ಹಾಕ್ಬಿಟ್ರು. ಮೂಗಲ್ಲಿರೋದು, ಕತ್ತಲ್ಲಿರೋದು, ಕೈಯಲ್ಲಿರೋದು, ಎಲ್ಲೆಲ್ಲಿತ್ತೋ ಗೊತ್ತಿಲ್ಲ. ಮೂಗಲ್ಲಿತ್ತೋ ಇಲ್ಲ ಗೊತ್ತಿಲ್ಲ. ಈಗ ನಮ್ಮ ದೇಶದಲ್ಲಿ ಮಾತ್ರ ಅದು ಹಾಕೊಡ್ತಾ ಇದ್ದಾರೆ. ಓಕೆ, ಇರ್ಲಿ. ಅವರೆಲ್ಲಿರುವ ಎಲ್ಲಾ ಬಂಗಾರವನ್ನ ತೆಗೆದುಕೊಂಡು ಬಂದು ಕರಗಿಸಿ ಏನ್ ಮಾಡಿದ್ರಂತೆ? ಬಸವನ ಮೂರ್ತಿಯನ್ನ ಮಾಡಿ ಅದಕ್ಕೆ ಏನ್ ಮಾಡಿದ್ರಂತೆ? ಆರಾಧನೆ ಮಾಡ್ಲಿಕ್ಕೆ, ಅದ್ರ ಮುಂದೆ ಕೈಗಳನ್ನ ಎತ್ತಿ ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ಬಿಟ್ರು. ಆಗ ಮೋಶೆ ಬಂದು ನೋಡ್ತಾನೆ, ಇದೇನಪ್ಪಾ ಇದು? ಯಾರನ್ನ ಮರ್ತಿದ್ದೀರಾ ನೀವು? ಸತ್ಯ ದೇವರನ್ನ, ನಿಮ್ಮನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ ದೇವರನ್ನ, ನಿಮಗಾಗಿ ಎಷ್ಟೋ ತ್ಯಾಗವನ್ನ ಮಾಡಿದ ದೇವರನ್ನ ನೀವೇನ್ ಮಾಡಿದ್ದೀರಾ? ಮರೆತು ಬಿಟ್ಟಿದ್ದಾರೆ. ನೋಡಿ, ವಾಕ್ಯ ಹೇಳ್ತದೆ, ನಾವು ನಮ್ಮ ದೇವರ ಹೆಸರನ್ನ ಮರೆತು. ಅವ್ರು ಏನಂತ ಹೇಳ್ತಾ ಇದ್ರು ಗೊತ್ತಾ? ನಮ್ಮನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ ದೇವರು ಇದೆ. ನೋಡಿ ಎಂತ ಆಶ್ಚರ್ಯ. ಕರ್ಕೊಂಡು ಬಂದವರು ದೇವರು, ಆದ್ರೆ ಮೂರ್ತಿಯನ್ನ ತೋರಿಸಿ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನನ್ನನ್ನು ಕರ್ಕೊಂಡು ಬಂದ ದೇವರು ಇದೆ, ನೋಡಿ ಇದನ್ನ ಆರಾಧನೆ ಮಾಡ್ರಿ, ಇದನ್ನ ಸ್ತುತಿಸ್ರಿ ಅಂತ ಹೇಳಲಿಕ್ಕೆ ಪ್ರಾರಂಭಿಸ್ಬಿಟ್ರು. ನೋಡಿ ಎಂತ ವಿಪರ್ಯಾಸ. ದೇವರ ಹೆಸರು ಮರ್ತೋಯ್ತು ಅವ್ರಿಗೆ. ಅದಕ್ಕೆ ಮೋಶೆ ಕೇಳ್ತಾನೆ, ನಿನ್ನನ್ನು ಕಳಿಸಿದ ದೇವರ ಹೆಸರೇನು ಅಂತ ಕೇಳ್ತಾರೆ. ನಾನೇನ್ ಹೇಳ್ಬೇಕು? ನೀನೇನು ಹೇಳ್ಬೇಡ, ನಾನೇ ಅಂತ ಹೇಳೋಗು ಅಂತ ಹೇಳಿದ್ರು. ಆದ್ರೆ ಅವರು ಆ ದೇವರ ಹೆಸರನ್ನೇ ಮರ್ತೋಗ್ಬಿಟ್ಟು, ಈಗ ಈ ಬಸವನೇ ನಮ್ಮನ್ನು ಕರ್ಕೊಂಡು ಬಂದ್ಬಿಟ್ಟು, ಈ ದೇವರೇ ನಮ್ಮನ್ನ ಕರ್ಕೊಂಡು ಬಂದಿದ್ದು ಅಂತ ಕೆಲವು ಸಾರಿ ಕುಗ್ಗಿ ಹೋದಾಗ ನಾವು ಕೂಡ ನಮ್ಮ ದೇವರ ಹೆಸರನ್ನು ಮರ್ತೋಗ್ಬಿಡ್ತೀವೇನೋ, ಯೇಸುವಿನ ಹೆಸರನ್ನು ಮರ್ತೋಗ್ಬಿಡ್ತೀವೇನೋ ಕೆಲವು ಸಾರಿ. ಅಯ್ಯೋ ದೇವರೇ ಅಂದ್ಕೊಂಡಿದ್ದು ಬಿಡ್ತೇವೆ. ಯೇಸುವಿನ ಹೆಸರನ್ನು ನಾವು ಮರಿಬಾರದು. ಯಾಕೆಂದ್ರೆ ನಾವು ನಮ್ಮ ದೇವರನ್ನ ಮರೆತರೆ ಅದಕ್ಕೆ ನಾವು ಹೇಳೋದೇನೆಂದ್ರೆ ಸೃಷ್ಟಿಕರ್ತನನ್ನ ಮರಿಬಾರ್ದು. ಅದು ಬಹಳ ಮುಖ್ಯ. ಬೇರೆ ಎಲ್ಲಾ ದೇವರುಗಳು ಕೆಲವು ಸಾರಿ ಮನುಷ್ಯರು ಮಾಡಿದ್ದಿರಬೇಕು, ಆದರೆ ಯೇಸು ಸ್ವಾಮಿ, ದೇವರ ವಾಕ್ಯ ಹೇಳುತ್ತದೆ, ಯೋಹಾನ 1ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ಆತನೇ ಸರ್ವಕ್ಕೂ ಮೂಲನು, ಆತನ ಮೂಲಕವಾಗಿಯೇ ಸಮಸ್ತವೂ ಉಂಟಾಯಿತು, ಆತನಿಲ್ಲದೆ ಉಂಟಾಗಿರುವುದರಲ್ಲಿ ಒಂದಾದರೂ ಉಂಟಾಗಲಿಲ್ಲ. ಆತನು ಆದಿಯಲ್ಲಿ ಇದ್ದನು, ಆತನು ಆದಿಯೂ ಅಂತ್ಯವೂ ಆಗಿದ್ದಾನೆ. ಅದಕ್ಕೆ ನಾವು ಸೃಷ್ಟಿಕರ್ತನನ್ನು ಆರಾಧಿಸ್ತೇವೆ ಹೊರತು ನಾವು ಸೃಷ್ಟಿಗಳನ್ನು ಆರಾಧಿಸುವುದಿಲ್ಲ, ವಿಗ್ರಹಗಳನ್ನು ಮೂರ್ತಿಗಳನ್ನು ನಾವು ಆರಾಧಿಸುವುದಿಲ್ಲ. ಯಾಕೆಂದರೆ ಆತನು ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ಆತನೇನಾಗಿದ್ದಾನೆ? ಬದುಕಿರೋರಿಗೆ ನಾವು ಏನ್ ಮಾಡೋದಿಲ್ಲ, ಫೋಟೋ ಹಾಕಿ ಹಾರ ಹಾಕೋದಿಲ್ಲ ಅಲ್ಲ. ಬದುಕಿರೋರಿಗೆ ಫೋಟೋ ಹಾಕಲ್ಲ, ಸತ್ತೋರಿಗೆ ಫೋಟೋಗಳು ಹಾಕಿ ಹಾರಗಳು ಹಾಕ್ತಾರೆ. ಹಾಗಾದ್ರೆ ನಮ್ಮ ದೇವರು ಬದುಕಿದಾನೆ, ಆತನಿಗೆ ನಾವು ಫೋಟೋನ ಹಾಕಲ್ಲ, ನಾವು ಹಾರಗಳು ಹಾಕೋದಿಲ್ಲ. ಆತನು ಆತ್ಮಸ್ವರೂಪನು, ದೇವರನ್ನ ಯಾರು ಎಂದು ಕಾರಣಕ್ಕೆ ಆಗಲ್ಲ, ನೋಡಕ್ಕೆ ಆಗಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಸರಿ, ಈ ರೀತಿಯಾಗಿರ್ತಾ ಇದೆ. ಈ ಕೀರ್ತನೆ 143 ನಾವು ಓದಿದ್ವಲ್ಲ, ಈ ವಾಕ್ಯ 2ನೇ ಭಾಗ ಹೇಳುತ್ತದೆ. 143 6ನೇ ವಾಕ್ಯ, ಕೈಯೊಡ್ಡಿ ಬೇಡುತ್ತೇನೆ. ಹೇಗೆ ಬೇಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಗೊತ್ತಾ? ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ. ಯಾವ ರೀತಿ ತವಕ ಪಡ್ತಾ ಇದಂತೆ? ಒಣ ನೆಲ. ಈಗ ನೋಡುವಾಗ ಅನೇಕ ಕಡೆಗಳಲ್ಲಿ ಬರಗಾಲದ ರೀತಿ ಕರ್ನಾಟಕದಲ್ಲಿ ಇತ್ತು. ಬಹಳ ಬಿಸಿಲು. ಎಲ್ಲರೂ ಅಂದ್ಕೊಳ್ತಾ ಇದ್ದೇನೋ ಮಳೆ ಬರಬೇಕು, ನಾವು ಹೋಗಿ ನೀರು ಹಾಕಕ್ಕಾಗುತ್ತಾ? ಆಗಲ್ಲ. ಎಷ್ಟು ನೀರು ಹಾಕಿದ್ರು, ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಎಲ್ಲ ಹಂಗೆ ಒಣಗಿ ಹೋಗ್ತಾ ಇತ್ತು. ಅದಕ್ಕೆ ಕೆಲವು ವಿಡಿಯೋಗಳನ್ನು ಹಾಕ್ತಾ ಇದ್ರು. ಏನು, ಒಬ್ಬ ಅಮ್ಮ ಅಕ್ಕಿ ತೊಳೆದು ಪಾತ್ರೆಯಲ್ಲಿ ಮಾಡಿ ಮೇಲೆ ಇಡ್ತಾಳಂತೆ, ಸ್ವಲ್ಪ ಹೊತ್ತು ಹಾಕ್ತಾನೆ ಅನ್ನ ಆಗೋಗಿರ್ತದಂತೆ. ಓ ಸೂಪರ್, ಗ್ಯಾಸ್ ಇಲ್ಲ, ಸೌದೆ ಇಲ್ಲ, ಏನೂ ಇಲ್ಲ,
ನಿಜಾನಾ? ನೀವ ಇನ್ನೊಬ್ಬ ಅಮ್ಮ, ಓ ಆಯಮ್ಮ ಮಾಡಿದಾಳೆ, ನಾನು ಎತ್ಕೊಂಡೋಗಿ ಹಂಗೆ ಇಕ್ತೀನಿ ಅಂತ ನೋಡಿದ್ರೆ ಅದು ಅನ್ನ ಆಗಿಲ್ಲ, ಅದು ಗಂಜಿ ಆಗಿದೆ. ಕೆಲವು ಸಾರಿ ಅಷ್ಟು ಬಿಸಿಲಪ್ಪ, ಅನ್ನ ಹಂಗೆ ಸುಟ್ಟೋಗ್ತದೆ. ಕೆಲವರು ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ಸೀಟ್ ಮೇಲೆ ದೋಸೆ ಹಾಕ್ತಾರಂತೆ ಬಿಸಿಗೆ. ಆ ಬಿಸಿಗೆ ಎಲ್ಲ ದೋಸೆನೇ ಎತ್ತದು. ಓ ಈಸಿ, ಇನ್ನೇನು ಗ್ಯಾಸ್ ಬೇಕಾಗಿಲ್ಲ, ಸೌದೆ ಬೇಕಾಗಿಲ್ಲ ನೋಡಿ. ಆ ರೀತಿಯಾಗಿ ಅಂದ್ರೆ ಅಷ್ಟು ಸುಟ್ಟೋಗಿದೆ ಭೂಮಿ, ಅಷ್ಟು ಬಿಸಿಲಾಗಿದೆ. ಏನ್ ಬೇಕು? ನೀರ್ ಬೇಕು. ಭೂಮಿ ಕೆಲವು ಸಾರಿ ಏನಾಗುತ್ತೆ, ಬಿಸಿಲು ಜಾಸ್ತಿ ಒಣಗೋಗಿ ಬಿರುಕು ಬಿಡ್ತದೆ. ಯಾಕೆ ಬಿರುಕು ಬಿಡ್ತದೆ? ನೀರಿಗೋಸ್ಕರ ಅದು ಬಾಯಿ ತೆರಿತಾ ಇರ್ತದೆ. ಮಳೆ ದೇವರು ಸುರಿಸಿದಾಗ ಅದು ತಣ್ಣಗಾಗ್ತದೆ. ನಾವು ದೇವರನ್ನ ಬೇಡ್ಕೊಳ್ಳೋದು ಹೇಗಿರ್ಬೇಕಂದ್ರೆ ಭೂಮಿ ಬಾಯಿ ತೆರೆದಂತಿರಬೇಕು. ಒಣ ನೆಲವು ಹೇಗೆ ನೀರಿಗಾಗಿ ತವಕ ಪಡುತ್ತದೋ ಆ ರೀತಿಯಾಗಿ ನಾವು ದೇವರಿಗಾಗಿ ತವಕ ಪಡಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಒಂದು ವಾಕ್ಯವನ್ನು ಕೂಡ ಓದಿಕೊಂಡು ನಾವು ಮುಗಿಸೋಣ. ಕೀರ್ತನೆಗಳ ಗ್ರಂಥ 63ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿಕೊಂಡು ಮುಗಿಸಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 63ನೇ ಅಧ್ಯಾಯ 1ನೇ ವಾಕ್ಯ. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೂ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ. ಹೇಳಿದ್ರೆ ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನ ಹೇಗೆ ಎದುರು ನೋಡ್ತಾ ಇದ್ದೇನೆ? ಕುತೂಹಲದಿಂದ. ಯಾವ ರೀತಿ? ಕುತೂಹಲದಿಂದ ಎದುರು ನೋಡ್ತಾ ಇದ್ದೇನೆ. ಯಾರಾದರೂ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾರಂದ್ರೆ ಏನ್ ಮಾಡ್ತೀವಿ ನಾವು? ಓ ಅವ್ರು ಬರ್ತೀವಿ ಅಂತ ಅವತ್ತು ನಮ್ಮ ಮನೆ ಕ್ಲೀನ್ ಆಗುತ್ತೆ. ಅವಾಗ ನಮ್ಮ ಮನೆಗೆ ಗೆಸ್ಟ್ಗಳು ಬರಬೇಕು, ಆವಾಗ ಮನೆ ಕ್ಲೀನ್ ಆಗುತ್ತೆ. ಇಲ್ಲ ಅಂದ್ರೆ ಹಂಗೆ ಬಿದ್ದಿದೆ, ಇರಲಿ ಬಿಡಪ್ಪ, ಅಲ್ಲೇ ಎಲ್ಲ ಇರಲಿ, ಬಟ್ಟೆ ಬುಕ್ಸು ಎಲ್ಲ ಅಲ್ಲೇ ಇರಲಿ. ಆದರೆ ಯಾರಾದರೂ ಬರ್ತಾರಂದ್ರೆ ಏನು ಮಾಡ್ತೀವಿ? ಓ ಕ್ಲೀನ್ ಮಾಡೋಣ ಅಲ್ವಾ? ಯಾವ ರೀತಿಯಾಗಿ ಅಂದರೆ ದೇವರ ದರ್ಶನವನ್ನು ಕುತೂಹಲದಿಂದ ಎದುರು ನೋಡ್ಬೇಕು. ಆಗ ನಾವೇನು ಅಂದರೆ ನಮ್ಮ ಆತ್ಮವು ಆತುರಗೊಳ್ಳುತ್ತದೆ, ಅದು ಆಶೀರ್ವದಿಸಲ್ಪಡ್ತದೆ. ಇವತ್ತು ನನ್ನ ಪ್ರಿಯ ದೇವಜನವೇ, ನೀವು ನಾನು ಕೈಯೊಡ್ಡಿ ಬೇಡುವಾಗ ಕರ್ತನು ಕರುಣಿಸ್ತಾನೆ. ಹೇಗೆ ದೇವರ ಹತ್ರ ಬರಬೇಕು ನಾವು ಅಂದರೆ ನಾವು ಕುತೂಹಲದಿಂದ ಬರಬೇಕು, ಕರ್ತನನ್ನ ಬೇಡುವವರಾಗಿ ಬರಬೇಕು, ಆತುರದಿಂದ ಬರಬೇಕು, ಆಸೆಯಿಂದ ಬರಬೇಕು. ಆತನನ್ನ ಕಂಡು ಕರ್ತನನ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. ದೇವರು ಇವತ್ತು ನಿಮಗೂ ನನಗೂ ಹಾಗೆ ಸಹಾಯ ಮಾಡಲಿ. ಸೋತು ಹೋಗುವುದು ಬೇಡ, ಕರ್ತನಿಗೆ ಕೈಯೊಡ್ಡಿಕೊಂಡೇ ಇರೋಣ. ಇಲ್ಲಿ ಹೇಳ್ತಾರೆ, ಯಾವಾಗಲೂ ಹಗಲೆಲ್ಲ ನಿನ್ನ ಮುಂದೆ ನಾನು ಕೈ ಎಟ್ಟಿಕೊಂಡೇ ಇದ್ದೇನಪ್ಪ, ನಿನ್ನ ಕಡೆಗೆ ನಾನು ಕೈ ಎತ್ತುತ್ತಾ ಇದ್ದೇನೆ, ನಿನ್ನ ಕಡೆಗೆ ನನ್ನ ಮನಸ್ಸನ್ನು ತಿರುಗಿಸ್ತೇನೆ ಅಂತ ಈ ದೇವಭಕ್ತರುಗಳು ಹೇಳಿದ ಹಾಗೆ ನಾವು ಕೂಡ ನಮ್ಮ ಮನಸ್ಸುಗಳನ್ನು ತಿರುಗಿಸೋಣ, ನಮ್ಮ ತಲೆಗಳನ್ನು ಬಾಗಿಸೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಯೇಸುವೇ, ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಪರಮೋನ್ನತನೇ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿಮಗೆ ಸ್ತೋತ್ರಪ್ಪ. ಹೌದಪ್ಪ, ಮನುಷ್ಯರ ಬಳಿಯಲ್ಲಿ ಕೈಯೊಡ್ಡಿ ಬೇಡುವಂತೆ ಅಪ್ಪ ದೇವರೇ, ಅವರು ಬೇಡುವಾಗ ಅಪ್ಪ ಅವರನ್ನ ಕರ್ತನೆ ಹೀಯಾಳಿಸಬಹುದು, ಅಪ್ಪ ಕರ್ತನೆ ಅಂಗಿಸಬಹುದು, ಅವರನ್ನ ಬೈಯಬಹುದು. ಅಪ್ಪ ಇವರು ಕೊಡಲ್ಲ, ಇವರು ಮಾಡಲ್ಲ, ಇವರು ಸರಿ ಇಲ್ಲ ಅಂತ ಅವರು ತೂಗು ಹಾಕಿ ನೋಡಬಹುದು. ಆದರೂ ನೀವು ಯಾವಾಗಲೂ ನಮ್ಮ ಮೇಲೆ ಕನಿಕರ ತೋರಿಸುವ ದೇವರು. ನಮ್ಮ ಕೈಯಲ್ಲಿ ನಿಮಗೇನು ಕೊಡಕ್ಕಾಗಿಲ್ಲ ಅಂದ್ರೂ ಕೂಡ, ನಾವು ನಿಮಗೇನು ಮಾಡಿಲ್ಲ ಅಂದ್ರೂ ಕೂಡ, ಕೆಲವು ಸಾರಿ ವಿಧೇಯರಾಗಿಲ್ಲ ಅಂದ್ರೂ ಕೂಡ ನಮ್ಮ ಮೇಲೆ ನಿನ್ನ ಪ್ರೀತಿ ಅಪಾರವಾಗಿದೆಯಪ್ಪ. ಇದೋ ನಮ್ಮಲ್ಲಿ ಇನ್ನೂ ಅನೇಕರು ನಾವು ಕೈಯೊಡ್ಡಿಕೊಂಡೇ ಬೇಡುತ್ತಾ ಇದ್ದೇವಪ್ಪ. ನೀನೇ ಕರುಣೆ ತೋರಿಸುತ್ತೀ ಎಂದು ನಾವು ಕೇಳುತ್ತಾ ಇದ್ದೇವಪ್ಪ. ಯಾವುದೇ ವಿಚಾರವಿರಲಿ, ನಿನ್ನ ಪಾದ ಮುಂದೆ ಬಂದು ನಿನಗೆ ಕೈಯೊಡ್ಡಿಕೊಂಡು ಬೇಡುವುದಾದರೆ ನೀನು ಕರುಣಿಸುವ ಕರ್ತನೇ ಹೊರತು ನಮ್ಮನ್ನ ಕರ್ತನೆ ನೀನು ಕುಂದಿಸುವ ದೇವರಲ್ಲ, ನಮ್ಮ ಮೇಲೆ ದೇವರ ವಿನಾಕಾರಣ ದೂಷಣೆ ಮಾಡುವ ದೇವರಲ್ಲ, ಅಂಗಿಸುವ ದೇವರಲ್ಲ. ನೀನು ಉದಾರವಾಗಿ ಕೊಡುವ ದೇವರಾಗಿದ್ದೀರಿ. ನಮಗೆ ಜ್ಞಾನ ಬೇಕಾದರೂ, ಆರೋಗ್ಯ ಬೇಕಾದರೂ, ಆಶೀರ್ವಾದ ಬೇಕಾದರೂ, ಬಿಡುಗಡೆ ಬೇಕಾದರೂ, ಪಾಪ ಪರಿಹಾರ ಬೇಕಾದರೂ, ಪರಲೋಕ ನಿತ್ಯ ಜೀವ ಬೇಕಾದರೂ, ನಮಗೆ ಕುಟುಂಬಗಳಲ್ಲಿ ಸಮಾಧಾನ ಬೇಕಾದರೂ, ನಮ್ಮ ಜೀವಿತದಲ್ಲಿ ಸಂತೃಪ್ತಿ ಬೇಕಾದರೂ, ಯಾವುದು ಬೇಕಾದರೂ ಕೊಡಲಿಕ್ಕೆ ನೀನು ಶಕ್ತನಾದ ದೇವರಾಗಿದ್ದೀರಪ್ಪ. ನಮ್ಮ ಕೈ ನಾವು ಕರ್ತನೆ ಮನುಷ್ಯರತ್ತ ಒಡ್ಡುವುದಕ್ಕಿಂತ ನಿನ್ನ ಬಳಿಯಲ್ಲಿ ಹಂಗಿಸದೆ
ಉದಾರ ಮನಸ್ಸಿನಿಂದ ಕೊಡುವ ಕರ್ತನಾಗಿರುವ ನಿನ್ನ ಬಳಿಯಲ್ಲಿ ನಾವು ಬರುತ್ತೇವೆ. ನಮ್ಮನ್ನು ಆಶೀರ್ವದಿಸು. ಆತ್ಮೀಕವಾಗಿ ನೀವು ನಮ್ಮನ್ನ ಬೆಳೆಸಿರಿ ಅಪ್ಪ. ನಿಮ್ಮ ಆತ್ಮನ ಕೃತ್ಯಗಳು ನಮಗೆ ಬೇಕಾ. ಪವಿತ್ರಾತ್ಮನ ವರಗಳಿಗಾಗಿ ನಾವು ಕೈಯೊಡ್ಡುತ್ತಾ ಇದ್ದೇವೆ ಅಪ್ಪ. ತಲಾಂತಗಳಿಗಾಗಿ ಕೈಯೊಡ್ಡುತ್ತಾ ಇದ್ದೇವೆ. ನಿನ್ನ ರಾಜ್ಯಕ್ಕಾಗಿ ದುಡಿಯುವುದಕ್ಕೆ ಬೇಕಾದ ಕೃಪೆಗಳನ್ನು ಕೊಡು ಎಂದು ಕೈಯೊಡ್ಡುತ್ತಾ ಇದ್ದೇವೆ. ನೀವು ನಮಗೆ ಸಹಾಯ ಮಾಡೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರುಣೆಯುಳ್ಳ ದೇವರೇ, ಆರೋಗ್ಯದಾಯಕನಾದ ಕರ್ತರೇ, ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಮ್ಮನ್ನ ಕರುಣಿಸುವ ದೇವರು, ಉದ್ಧರಿಸುವ ದೇವರು ನಿನಗೆ ಸ್ತೋತ್ರಪ್ಪ. ಸಮಾಧಾನದ ಕರ್ತರೇ ನಿನಗೆ ಸ್ತೋತ್ರ. ಈ ವಾಕ್ಯಗಳನ್ನು ಯಾರೆಲ್ಲ ಕೇಳಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಪರಲೋಕದ ಕೃಪೆಯು ಅನುಗ್ರಹವೇ ಇರಲಿ. ಬರುವ ವಾರದಲ್ಲೆಲ್ಲ ನಿನ್ನ ಕೃಪೆ ಇರಲಿ ಸ್ವಾಮಿ. ನಾವು ಪ್ರಯಾಣ ಮಾಡುವಾಗ, ನಮ್ಮ ಮನೆಯಲ್ಲಿ ವಾಸ ಮಾಡುವಾಗ ನಮ್ಮ ಜೊತೆಯಲ್ಲಿ ನಿನ್ನ ಪ್ರಸನ್ನತೆ ಇರಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ. ಬೇಡುವಂತ ಪ್ರತಿಯೊಬ್ಬರನ್ನ ಕರುಣಿಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಸಮಾಧಾನವು, ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆಯು ಈ ಪ್ರಾರ್ಥನೆಯಲ್ಲಿ ಪಾಲು ಹೊಂದಿದಂತ ನಮ್ಮೆಲ್ಲರ ಮೇಲೆಯೂ, ನಮ್ಮ ಕುಟುಂಬಗಳ ಮೇಲೆಯೂ, ನಮ್ಮ ಸೇವೆಗಳ ಮೇಲೆಯೂ ಇಂದು ಎಂದು ನಿರಂತರವಾಗಿರಲಿ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಕೃಪೆ ನಿಮ್ಮ ಮೇಲಿರಲಿ. ಆಮೇನ್.